ಎಲ್ಲರಿಗೂ ನಮಸ್ಕಾರ. ನನಗೆ ಇವತ್ತು ಈ ದಿನ ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಹನುಮಂತಪ್ಪ ಭೀಮಪ್ಪ ಮಡ್ಲೂರು, ಮೂಲತಃ ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಮಡ್ಲೂರು. ಈಗ ಉತ್ತರ ಕನ್ನಡ ಜಿಲ್ಲೆಯಿಂದ ಕಾರವಾರದಿಂದ ಬಂದಿದ್ದೇನೆ. ನಾನು ಕೃಷಿಯಲ್ಲಿ ಒಂದು ಸಾಧನೆ ಮಾಡಿದ್ದಕ್ಕಾಗಿ ಒಂದು ಸಾಧನೆ ಅಂತ ಒಬ್ಬ ಸ್ವಾಮಿಯವ್ರಿಗೆ ನಾನು ಪರಿಚಯಿಸಿ ಇಲ್ಲಿಗೆ ಕರ್ಕೊಂಬಂದು ಒಂದು ಅವಾರ್ಡ್ ಕೊಡಿಸಿದ್ದಕ್ಕಾಗಿ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ನಿಮಗೆ ಡಾಕ್ಟರೇಟ್ ಪ್ರಶಸ್ತಿ ಬಂದಿದೆ. ಈಗ ನಿಮ್ಮ ಜೊತೆಗೆ ಯಾರ್ಯಾರು ಬಂದಿದ್ದಾರೆ ಸರ್? ಈಗ ಸರ್, ನನ್ನ ಅಳಿಯ ಬಂದಾನೆ, ನನ್ನ ಮೊಮ್ಮಕ್ಕಳು ಬಂದ್ದಾರೆ, ನನ್ನ ದೋಸ್ತ ಎಲ್ಲರೂ ಬಂದ್ದಾರೆ. ಆದರೂ ಅವ್ರು ಬದುಕಿಂತ ಎಲ್ಲರಿಗಿಂತ ಹೆಚ್ಚಿಗೆ ನನಗೇನು ಮಾತಾಡೋಕ್ಕಾಗಲ್ಲ. ಕೊಡಿಸಿದ್ರೆ ನೆನಪಂತೂ ಮರೆಯೋಕ್ಕಾಗಲ್ಲ. ಆ ಥರ ನಾನು ಇವತ್ತು ಸಿಕ್ಕಿದ್ದು ಪುಣ್ಯ. ಸೊ ಇವತ್ತು ನಿಮ್ಗೆ ಅವಾರ್ಡ್ ಬಂದಿದೆ, ಯಾವ ಥರ ಖುಷಿ ಆಗ್ತಾಯಿದೆ ಸರ್ ನಿಮಗೆ? ಅದು ತುಂಬ ಹೇಳೋಕೆ ನನ್ನ ಕುಟುಂಬಕ್ಕೆ ಅಷ್ಟು ಸಂತೋಷ ಆಗ್ತಾಯಿದೆ ಸರ್ ಇವತ್ತು ನನಗೆ. ಸೊ ಈಗ ಅವಾರ್ಡ್ ಬಂದಿದೆ, ಇನ್ನು ಮುಂದೆ ನೀವು ಕೆಲಸಗಳನ್ನ ಯಾವ ಥರ ಮಾಡಬೇಕು? ಇದಕ್ಕಿಂತ ಹೆಚ್ಚು ನೋಡಿ ಸರ್, ಇವತ್ತು ನಾನು ಬರೀ ಒಣ ಭೂಮಿಯಲ್ಲಿ ಒಂದು 60 ಬೆಳೆ ಮಾಡ್ತಾಯಿದ್ದೀನಿ. ಈಗ ಮಳೆ ಆಸೆ ಬೋರ್ ಮಾಡಿದ್ದೀನಿ. ಈಗ ಅದಕ್ಕಿಂತ ಹೆಚ್ಚಿಗೆ ಬೆಳಿಬೇಕು ಅನ್ನೋದು ಒಂದು ಆಸಕ್ತಿ ನನ್ನಲ್ಲಿದೆ. ಸೊ ಈಗ ನಿಮ್ಮದು ಅಲ್ಲಿ ಅಂದರೆ ನೀರಾವರಿ ಇದೆಯಾ ಅಥವಾ ಒಣ ಭೂಮಿನೇ ಇರೋದು? ಈಗ ಬೋರ್ ಮಾಡಿದ್ದೇನೆ ಸರ್, ಈ ವರ್ಷ ಮಾಡಿದ್ದೇನೆ ಬೋರ್. ಸೊ ಏನು ಕೃಷಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಕೃಷಿ ಘಟಕ ಸರ್ ನನಗೆ ಮಾಡಿದ್ದು. ನನ್ನ 2011ರಲ್ಲಿ ಪೂಜೆ ವೀರೇಂದ್ರ ಹೆಗಡೆಯವರು ನನ್ನ ಫಸ್ಟ್ ಗುರುತಿಸಿ ಕೃಷಿ ಸಾಧಕ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ದೆ. ಅದ ನಂತರ ಒಂದು 50 ಶಾಲೆ ಹೊಲಿಸಿದ್ರು. ಸುತ್ತಮುತ್ತ ಎಲ್ಲ ನಮ್ಮೆಲ್ಲ ಕಡೆಗೆ ತಮಿಳುನಾಡು, ಡೆಲ್ಲಿ ಎಲ್ಲ ಆಯಿತು. ಆದರೆ ಇವತ್ತು ಕೊನೆಯದಂತ ತಿಳ್ಕೊಂಡೆ ನಾನು. ನಮ್ಮ BR ಸ್ವಾಮಿಯವರು ನಾನು ಗುರುತಿಸಿ ಅಲ್ಲಿಂದ ಇಲ್ಲಿ ಕರೆಸಿ ಈ ಥರ ಒಂದು ಸನ್ಮಾನ ಮಾಡಿದ್ದಕ್ಕಾಗಿ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲು. ಸೊ ಬೇರೆ ರೈತರಿಗೆ ಮತ್ತು ಸಿಟಿಲಿರೋ ಹುಡುಗರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ರೈತರಿಗೆ ಭಾಳ ಇಷ್ಟ. ಪ್ರತಿಯೊಬ್ಬರಿಗೆ ಬಂದರೆ ಹೊಲದಾಗ ಹೇಳ್ತೀನಿ ಸರ್, ನಾನು ರೈತನಾಗಿರಬೇಕು. ಎಷ್ಟೇ ನೌಕರಿ ಮಾಡಿದ್ರು ಮತ್ತು ಒಂದು 40 ವರ್ಷಕ್ಕಾಗಿ 50 ವರ್ಷಕ್ಕೂ ಮನೆಗೆ ಬರಲೇಬೇಕು. ಮಕ್ಕಳು ಎಲ್ಲೇ ಓದಲಿ ಎಲ್ಲೇ ಇರಲಿ, ರೈತನ ಕಲ್ಕಂದೆ ರೈತನ ಬಿಟ್ಟು ಎಲ್ಲಿ ಹೋಗಬೇಡಿ. ಮುಂದಾದರೂ ಬಂದು ನೀವು ರೈತಾಪಿ ಕಲ್ಕೊಂಡಿರಿ ಜೀವನದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕೊನೆಯದಾಗಿ ಎಲ್ರಿಗೂ ನಿಮ್ಮ ಸಂಬಂಧಿಕರಿಗೆ ಏನು ಹೇಳಬೇಕಂತ ಅಂತೀರಾ ಸರ್ ವಿಷಯ? ಕೊನೆ ನಿಮಗೆ ಸಪೋರ್ಟ್ ಮಾಡಿರೋರು ಎಲ್ಲರಿಗೂ, ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡಿ ಎಲ್ಲರಿಗೂ ನನ್ನ ಯೋಜನೆಯಿಂದ ಹಿಡಿದು ಎಲ್ಲರಿಗೂ ಹೇಳಲಿಕ್ಕೆ ಒಂದು ಇಷ್ಟಪಡ್ತೀನಿ. ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಿಮ್ಮ ನಂಬರ್ ಕೊಟ್ಟಿರಿ ಯಾರು?